ಭಾರತ ಒಟ್ಟು 9 ಟಾರ್ಗೆಟ್ಗಳನ್ನು ಇವತ್ತು ಬೆಳಗ್ಗೆ ಟಾರ್ಗೆಟ್ ಮಾಡಿ ಉಡೀಸು ಮಾಡಿದೆ. ಆ 9 ಟಾರ್ಗೆಟ್ಗಳು ಯಾವ್ಯಾವುದು, ಎಲ್ಲೆಲ್ಲಿದ್ದಾವೆ, ಆ ಟಾರ್ಗೆಟ್ ಪ್ರದೇಶಗಳಿದಾವಲ್ಲ ಅಲ್ಲಿ ಯಾವ ರೀತಿಯಾದಂಥ ಉಗ್ರ ಕೃತ್ಯಗಳು ನಡೀತಾ ಇತ್ತು. ನನ್ನ ಸಹೋದ್ಯೋಗಿ ವಿದ್ಯಶ್ರೀ ಇದರ ಬಗ್ಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನೋಡ್ಕೊಬನ್ನಿ. ಒಟ್ಟು 21 ಟೆರರಿಸ್ಟ್ ಕ್ಯಾಂಪ್ಗಳಿದ್ವಂತೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೆ ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ಗುರುತಿಸಿತ್ತು. ಅದು ನೋಟೇಬಲ್ ಉಗ್ರರ ಕ್ಯಾಂಪ್ಗಳು, ಟ್ರೈನಿಂಗ್ ಸೆಂಟರ್ಗಳು ಇನ್ನೂ ಹಲವಿದ್ದಾವೆ ಪಾಕಿಸ್ತಾನದಲ್ಲಿ. ಅದರಲ್ಲಿ ಒಟ್ಟು 21 ಗುರುತಿಸಲಾಗಿತ್ತು. ಆ 21 ಉಗ್ರ ಸೆಂಟರ್ಗಳಲ್ಲಿ 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಅಥವಾ ಛಿದ್ರ ಮಾಡುವಂತಹ ಕೆಲಸವನ್ನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಭಾರತೀಯ ಸೇನೆ ಮಾಡ್ತು. ಆ 9 ಉಗ್ರ ನೆಲೆಗಳನ್ನ ಐಡೆಂಟಿಫೈ ಮಾಡಿದ ಹೇಗೆ, ಯಾವ ಕಾರಣಕ್ಕಾಗಿ ಅದನ್ನ ಹೇಳ್ಬಿಡ್ತೀನಿ. ಒಂದು, ಅಲ್ಲಿ ಉಗ್ರರ ಟ್ರೈನಿಂಗ್ ಆಗ್ತಾ ಇತ್ತು, ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳಿದ್ವು. ಉಗ್ರರಿಗೆ ಯಾವ ರೀತಿ ನೀವು ಹೋಗಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸಬೇಕು ಅಂತ ಹೇಳಿ ಅಲ್ಲಿ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸುಮಾರು 3 ದಶಕದಿಂದ, 1-2 ವರ್ಷದಿಂದ 3 ವರ್ಷದಿಂದ ಅಲ್ಲ, ಸುಮಾರು 3 ದಶಕದಿಂದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ, ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ, ಈ ಎಲ್ಲ ಉಗ್ರ ಸಂಘಟನೆಗಳು ಈ ಭಾಗದಲ್ಲಿ ಕಾರ್ಯಾಚರಿಸ್ತಾ ಇದ್ವು. 9 ಟಾರ್ಗೆಟ್. ಅದರಲ್ಲಿ ಮೊದಲ ಟಾರ್ಗೆಟ್ ಯಾವುದು ಅದನ್ನ ಗಮನಿಸ್ತಾ ಇದ್ದೀರಿ. ಮೊದಲ ಟಾರ್ಗೆಟ್ ಸವಾಯಿವಾಲಾ ಕ್ಯಾಂಪ್, ಮುಜಫರಾಬಾದ್, ಪಾಕಿಸ್ತಾನದ ಮುಜಫರಾಬಾದ್ ನಲ್ಲಿರುವಂತಹ ಈ ಸವಾಯಿವಾಲಾ ಕ್ಯಾಂಪ್, ಆ ಪ್ರದೇಶವನ್ನ ಗಮನಿಸ್ತಾ ಇದ್ದೀರಿ. ಮ್ಯಾಪ್ ನಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಈ ಸವಾಯಿನಾಲಾ ಕ್ಯಾಂಪ್ ನಲ್ಲಿ ಮೊದಲ ಟಾರ್ಗೆಟ್ ಆಗಿದ್ದು ಭಾರತಕ್ಕೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಈ ಸವಾಯಿನಾಲಾ ಕ್ಯಾಂಪ್ ಇದೆಯಲ್ಲ, ಉಗ್ರರ ಟ್ರೈನಿಂಗ್ ಸೆಂಟರ್ ಆಗಿದ್ದಂತಹ ಜಾಗ. ಇದು LOC ಇಂದ ಲೈನ್ ಆಫ್ ಕಂಟ್ರೋಲ್, ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಲೈನ್ ಆಫ್ ಕಂಟ್ರೋಲ್ ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಯಿತು ಭಾರತೀಯ ಸೇನೆಗೆ, ಯಾಕೆ ಇದನ್ನ ಹೊಡೆದುರುಳಿಸ್ತು ಅಂತಂದ್ರೆ, ಅದಕ್ಕೆ ಮುಖ್ಯವಾದಂತಹ ಕಾರಣ ಈ ಸವಾಯಿನಾಲಾ ಕ್ಯಾಂಪ್ ಏನಿದೆ, ಇದು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಟ್ರೈನಿಂಗ್ ಸೆಂಟರ್ ಆಗಿತ್ತು. 3 ಪ್ರಕರಣಗಳನ್ನ ನಾನು ಹೇಳ್ತೀನಿ. ಅಕ್ಟೋಬರ್ 20ನೇ ತಾರೀಕು 2024 ಸೋನ್ಮಾರ್ಗ್ನಲ್ಲಿ ನಡೆದಂತಹ ಉಗ್ರರ ದಾಳಿ. ಅಕ್ಟೋಬರ್ 24 ಗುಲ್ಮಾರ್ಗ್ 2024 ಆವತ್ತು ಗುಲ್ಮಾರ್ಗ್ನಲ್ಲಿ ನಡೆದಂತಹ ದಾಳಿ. 3ನೇ ದಾಳಿ ಮೊನ್ನೆ ಪೆಹಲ್ಗಾಮ್ನಲ್ಲಿ ಆಯ್ತಲ್ಲ ದಾಳಿ. ಸೋನ್ಮಾರ್ಗ್, ಗುಲ್ಮಾರ್ಗ್ ಹಾಗೆ ಪೆಹಲ್ಗಾಮ್, ಈ 3 ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಉಗ್ರರಿದಾರಲ್ಲ, ಭಯೋತ್ಪಾದಕರು, ಅವರಿಗೆ ಟ್ರೈನಿಂಗ್ ಆಗಿದ್ದು, ಅವರಿಗೆ ತರಬೇತಿ ಆಗಿದ್ದು ಇದೇ ಸವಾಯಿನಾಲಾ ಕ್ಯಾಂಪ್ನಲ್ಲಿ. ಈಗ 2ನೇ ಟಾರ್ಗೆಟ್ ಯಾವುದು ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಮೊದಲನೇದನ್ನ ಗಮನಿಸಿದ್ರಿ. 2ನೇ ಟಾರ್ಗೆಟ್, 2ನೇ ಉಗ್ರ ನೆಲೆ ಭಾರತೀಯ ಸೇನೆ ಇವತ್ತು ಹೊಡೆದು ಉರುಳಿಸಿದ್ದು ಅದು ಸೈದ್ನಾ ಬಿಲಾಲ್ ಕ್ಯಾಂಪ್. ಈ ಸೈದ್ನಾ ಬಿಲಾಲ್ ಕ್ಯಾಂಪ್ ಏನಿದೆ, ಇದು ಕೂಡ ಮುಜಫರಾಬಾದ್ ನಲ್ಲಿ ಇರುವಂತಹ ಟ್ರೈನಿಂಗ್ ಸೆಂಟರ್, ಉಗ್ರರ ಟ್ರೈನಿಂಗ್ ಸೆಂಟರ್. ಆ ಪ್ರದೇಶ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಇದು ಭಾರತೀಯ ಸೇನೆಯೇ ಕೊಟ್ಟಿರುವಂತಹ ಸಾಕ್ಷಿ. ಭಾರತೀಯ ಸೇನೆ ನಾವು ಹೇಗೆ ಟಾರ್ಗೆಟ್ ಅನ್ನ ಮಾಡಿದ್ವಿ, ನಾವು ಯಾವ ರೀತಿ ಉಗ್ರರ ಕ್ಯಾಂಪ್ಗಳನ್ನ ಗುರುತಿಸಿದ್ವಿ, ಒಂದು ಸಲ ಅದರಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದ್ಮೇಲೆ, ಮಿಸೈಲ್ ದಾಳಿಯನ್ನ ಮಾಡಿದ್ಮೇಲೆ, ಆ ನಂತರ ಆ ಉಗ್ರರ ನೆಲೆಯ ಪರಿಸ್ಥಿತಿ ಏನಾಯಿತು ಅದೆಲ್ಲವನ್ನ ಈ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆಯಲ್ಲ, ಆ ಉಗ್ರ ಸಂಘಟನೆಯ ಟ್ರೈನಿಂಗ್ ಏರಿಯಾ ಆಗಿತ್ತು ಈ ಸೈದ್ನಾ ಬಿಲಾಲ್ ಕ್ಯಾಂಪ್, ಮುಜಫರಾಬಾದ್ ನಲ್ಲಿರುವಂತಹ ಸೈದ್ನಾ ಬಿಲಾಲ್ ಕ್ಯಾಂಪ್. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ಆಯುಧಗಳ ತಯಾರಿ ಆಗ್ತಾ ಇತ್ತು. ಆಯುಧಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನುವಂತಹ ಟ್ರೈನಿಂಗ್ ನಡೀತಾ ಇತ್ತು. ಜೊತೆಗೆ ಸ್ಫೋಟಕಗಳ ಬಳಕೆ ಯಾವ ರೀತಿ ಆಗಬೇಕು ಅಂತ ಹೇಳಿ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಿದ್ದು ಇದೇ ಜಾಗದಲ್ಲಿ. ಇಷ್ಟು ಮಾತ್ರ ಅಲ್ಲ, ಜಂಗಲ್ ಸರ್ವೈವಲ್ ಟ್ರೈನಿಂಗ್ ಕೇಂದ್ರ, ಅಂದ್ರೆ ಕಾಡು ಪ್ರದೇಶ, ಪರ್ವತ ಪ್ರದೇಶದಲ್ಲಿ ಜೀವ ಉಳಿಸ್ಕೊಳ್ಳೋದು ಹೇಗೆ, ಅಲ್ಲಿ ಜೀವ ಉಳಿಸ್ಕೊಂಡು ಭಾರತದಲ್ಲಿ ಹೋಗಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದು ಹೇಗೆ, ಆ ಟ್ರೈನಿಂಗ್ ನಡೀತಾ ಇದ್ದಿದ್ದು ಇದೇ ಜಾಗದಲ್ಲಿ. ಆ ಜಾಗವನ್ನ ಉಳಿಸ್ ಮಾಡಿದ್ಮೇಲೆ ಹೇಗಾಯ್ತು ಅನ್ನೋದನ್ನ ಆ ಫೋಟೋಸ್ನ ಗಮನಿಸಿದ್ರಿ. ಕಂಪ್ಲೀಟ್ ಆಗಿ ಆ ಟ್ರೈನಿಂಗ್ ಸೆಂಟರ್ ಛಿದ್ರವಾಗಿ ಹೋಗಿದೆ. ಈಗ 3ನೇ ಟಾರ್ಗೆಟ್ ನ ನೋಡ್ತಾ ಹೋಗೋಣ. ಗುಲ್ಪುರ್ ಕ್ಯಾಂಪ್, ಕೋಟ್ಲಿ, ಅದನ್ನ ಗಮನಿಸ್ತಾ ಇದ್ದೀರಿ. ಈಗ ನಾನು 2 ಏನ್ ಹೇಳಿದೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಟಾರ್ಗೆಟ್ಗಳು. ಈಗ ನೀವು ನೋಡ್ತಾ ಇರೋದು ಕೂಡ ಈ ಉಗ್ರರ ನೆಲೆ, ಕೋಟ್ಲಿಯಲ್ಲಿರುವಂತಹ ಗುಲ್ಪುರ್ ನೆಲೆ ಏನಿದೆ, ಉಗ್ರರ ನೆಲೆ, ಇದು ಕೂಡ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಪ್ರದೇಶ. ಆ ಪ್ರದೇಶದಲ್ಲಿದ್ದಂತಹ ಉಗ್ರ ನೆಲೆ. LOC ಇಂದ ಇದು ಕೂಡ 30 ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಒಂದು ಉಗ್ರರ ನೆಲೆ.
ರಜೌರಿ ಹಾಗೆ ಪೂಂಚ್ನಲ್ಲಿ ಇಲ್ಲಿರುವಂತಹ ಉಗ್ರರು ಸಕ್ರಿಯರಾಗಿದ್ರು. ರಜೌರಿ ಹಾಗೆ ಪೂಂಚ್ ಭಾಗದಲ್ಲಿ ಇಲ್ಲಿದ್ದಂತಹ ಉಗ್ರರು, ಇಲ್ಲಿ ಟ್ರೈನಿಂಗ್ ಅನ್ನ ಪಡೆದಂತಹ ಉಗ್ರರು ಅಲ್ಲಿ ಉಗ್ರ ಚಟುವಟಿಕೆಗಳನ್ನ ಸಕ್ರಿಯವಾಗಿ ನಡೆಸ್ತಾ ಇದ್ರು. 2023ರ ಏಪ್ರಿಲ್ ಹಾಗೆ 2024ರ ಜೂನ್ನಲ್ಲಿ ಈ ತೀರ್ಥಯಾತ್ರೆಗೆ ಹೋದವರ ಬಸ್ನ ಮೇಲೆ ಉಗ್ರರು ಅಟ್ಯಾಕ್ ಅನ್ನ ಮಾಡಿದ್ರಲ್ಲ, ಆ ಉಗ್ರರು ಟ್ರೈನಿಂಗ್ ಅನ್ನ ಪಡೆದಿದ್ದು ಇದೇ ಕೋಟ್ಲಿಯ ಗುಲ್ಪುರ್ ಕ್ಯಾಂಪ್ನಲ್ಲಿ ಅನ್ನುವಂಥ ಅಧಿಕೃತ ಮಾಹಿತಿಯನ್ನ ಭಾರತೀಯ ಸೇನೆ ನೀಡಿದೆ. ಆ ಸಾಕ್ಷಿ ಸಿಕ್ಕಂತಹ ಕಾರಣಕ್ಕಾಗಿನೇ ಆ ತೀರ್ಥಯಾತ್ರೆಯ ಬಸ್ನ ಮೇಲೆ ಅಟ್ಯಾಕ್ ಮಾಡಿದವರ ಆ ಒಂದು ಉಗ್ರರ ಟೀಮ್ ಏನಿದೆ ಅವರು ಟ್ರೈನಿಂಗ್ ಅನ್ನ ಪಡೆದಿದ್ದು ಇದೇ ಗುಲ್ಪುರ್ ಕ್ಯಾಂಪ್ನಲ್ಲಿ ಅನ್ನುವಂತಹ ಕಾರಣಕ್ಕಾಗಿನೇ ಇದನ್ನ ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಮಿಸೈಲ್ ದಾಳಿಯನ್ನ ಮಾಡಿ ಕೋಟ್ಲಿಯ ಈ ಗುಲ್ಪುರ್ ಕ್ಯಾಂಪ್ ಏನಿದೆ ಮ್ಯಾಪ್ನಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ಇದನ್ನ ಸಂಪೂರ್ಣವಾಗಿ ಛಿದ್ರ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಈಗ 4ನೇ ಟಾರ್ಗೆಟ್ನ ನೋಡ್ತಾ ಹೋಗೋಣ. ಭಾರತೀಯ ಸೇನೆ ಮಾಡಿದಂತಹ 4ನೇ ಟಾರ್ಗೆಟ್ ಇದು ಅಗೇನ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಬಿಂಬರ್ ಅನ್ನುವಂತಹ ಪ್ರದೇಶದಲ್ಲಿದ್ದಂತಹ ಬರ್ನಾಲಾ ಕ್ಯಾಂಪ್. ಈ ಬರ್ನಾಲಾ ಕ್ಯಾಂಪ್ ಭಾರತ ಹಾಗೆ ಪಾಕಿಸ್ತಾನದ ಗಡಿ LOC ಏನಿದೆ ಲೈನ್ ಆಫ್ ಕಂಟ್ರೋಲ್ನಿಂದ 9 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಇದು ಭಾರತೀಯ ಸೇನೆಯೇ ಆ ಕ್ಯಾಂಪ್ ಎಲ್ಲ ಬರುತ್ತೆ ಅಂತ ಹೇಳಿ ಮಾರ್ಕ್ ಮಾಡಿ ಕೊಟ್ಟಿರುವಂತಹ ಸಾಕ್ಷಿ. ಯಾವ ರೀತಿಯಲ್ಲಿ ಟಾರ್ಗೆಟ್ನ ಫೈಂಡ್ ಔಟ್ ಮಾಡಿ ಮಿಸೈಲ್ ದಾಳಿಯನ್ನ ಮಾಡಲಾಯಿತು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಯಿತು ಅಂತ ಹೇಳಿ. ಈ ಬರ್ನಾಲಾ ಕ್ಯಾಂಪ್ ಆಗ್ಲೇ ಹೇಳಿದೆ LOC ಇಂದ 9 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲೂ ಕೂಡ ಆಯುಧಗಳ ಬಳಕೆಯ ಬಗ್ಗೆ ಟ್ರೈನಿಂಗ್ನ ಕೊಡಲಾಗ್ತಾ ಇತ್ತು. ಆಯುಧಗಳನ್ನ ತಯಾರು ಮಾಡುವಂತಹ ಕೆಲಸ ಮಾಡಲಾಗ್ತಾ ಇತ್ತು. ಟೆರರ್ ಹ್ಯಾಂಡ್ಲಿಂಗ್ ಯಾವ ರೀತಿ ಆಗಿರಬೇಕು ಆ ತರಬೇತಿಯನ್ನ ಇಲ್ಲಿ ನೀಡಲಾಗ್ತಾ ಇತ್ತು. ಜೊತೆಗೆ ಈ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇದನ್ನ ಬಳಕೆ ಮಾಡೋದು ಹೇಗೆ, ಇದನ್ನ ತಯಾರು ಮಾಡೋದು ಹೇಗೆ, ಆ ಪಾಪ ಕೃತ್ಯ ನಡೀತಾ ಇದ್ದಿದ್ದು ಇದೇ ಜಾಗದಲ್ಲಿ. ಇನ್ನು ಇಲ್ಲೂ ಕೂಡ ಜಂಗಲ್ ಸರ್ವೈವಲ್ ಟ್ರೈನಿಂಗ್ ಅನ್ನ ನೀಡುವಂತಹ ಕೆಲಸವನ್ನ ಉಗ್ರರು ಮಾಡ್ತಾ ಇದ್ರು. ಈ ಬರ್ನಾಲಾ ಕ್ಯಾಂಪ್, ಇದೇ ಬರ್ನಾಲಾ ಕ್ಯಾಂಪ್ ಅನ್ನ ಬರ್ನಲ್ಲಿಟ್ಟು ಉಡಿಸ್ ಮಾಡಿದ ಹಾಗೆ ಭಾರತೀಯ ಸೇನೆ ಮಿಸೈಲ್ ದಾಳಿಯನ್ನ ಮಾಡಿ ಛಿದ್ರ ಮಾಡುವಂತಹ ಕೆಲಸವನ್ನ ಮಾಡಿದೆ. ಈಗ 5ನೇ ಟಾರ್ಗೆಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಭಾರತೀಯ ಸೇನೆ ಮಾಡಿದಂಥ 5ನೇ ಟಾರ್ಗೆಟ್, ಭಾರತೀಯ ಸೇನೆಗೆ 5ನೇ ಟಾರ್ಗೆಟ್ ಆದಂತಹ ಉಗ್ರರ ಕ್ಯಾಂಪ್ ಇದು ಕೋಟ್ಲಿಯ ಅಬ್ಬಾಸ್ ಕ್ಯಾಂಪ್. ಅಗೇನ್ ಇದು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರುವಂತಹ ಪ್ರದೇಶ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರನ್ನ ಟ್ರೈನಿಂಗ್ ಮಾಡ್ತಾ ಇದ್ದಂತಹ ಪ್ರದೇಶ ಕೋಟ್ಲಿಯ ಅಬ್ಬಾಸ್ ಕ್ಯಾಂಪ್. ಈ ಅಬ್ಬಾಸ್ ಕ್ಯಾಂಪ್ ಅಗೇನ್ LOC ಇಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಲಷ್ಕರ್ ಇ ತೊಯ್ಬಾದ ಫಿದಾಯಿನ್ ಇಲ್ಲಿ ತಯಾರಾಗ್ತಾ ಇತ್ತು. 15 ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡುವಂತಹ ಸಾಮರ್ಥ್ಯ, ಅಟ್ ಎ ಟೈಮ್ನಲ್ಲಿ 15 ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡುವಂತಹ ಸಾಮರ್ಥ್ಯ ಈ ಅಬ್ಬಾಸ್ ಕ್ಯಾಂಪ್ಗಿತ್ತು. ಕೋಟ್ಲಿಯಲ್ಲಿರುವಂತಹ ಕ್ಯಾಂಪ್, ಆ ಟ್ರೈನಿಂಗ್ ಸೆಂಟರ್ನ ಕಟ್ಟಡ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ಬಿಲ್ಡಿಂಗ್ ಏನಿದೆ, ಅದನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಲಾಯಿತು ಅನ್ನೋದರ ಸ್ಯಾಟಲೈಟ್ ಇಮೇಜ್ ಜೊತೆಗೆ ಆ ಮ್ಯಾಪ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಕಟ್ಟಡ ಆ POKಯ ಯಾವ ಭಾಗದಲ್ಲಿತ್ತು ಅದನ್ನ ಭಾರತೀಯ ಸೇನೆಯೇ ಮ್ಯಾಪ್ ಮೂಲಕ ಸಾಕ್ಷಿಯಾಗಿ ಭಾರತೀಯರಿಗೆ ಜಗತ್ತಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿದೆ. ಇಷ್ಟೊತ್ತು ನೀವು ಗಮನಿಸಿದಂತಹ ಈ 5 ಉಗ್ರ ನೆಲೆಗಳು, ಭಾರತ ಮಾಡಿದಂಥ 5 ಟಾರ್ಗೆಟ್ಗಳು ಇವೆಲ್ಲವೂ ಇದ್ದಿದ್ದು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ. ಈಗ ನಾನು ಹೇಳೋಕೆ ಹೊರಟಿರುವಂತಹ 6ನೇ ಟಾರ್ಗೆಟ್ ಇದೆಯಲ್ಲ, ಇಲ್ಲಿಂದ ಆರಂಭ ಆಗುತ್ತೆ. ಪಾಕಿಸ್ತಾನದ ನೆಲದಲ್ಲಿದ್ದಂಥ, ಅಫಿಷಿಯಲಿ ಅಧಿಕೃತವಾಗಿ ಪಾಕಿಸ್ತಾನದ ನೆಲದಲ್ಲಿದ್ದಂಥ ಟಾರ್ಗೆಟ್ಗಳನ್ನ ಮಿಸೈಲ್ ಅಟ್ಯಾಕ್ ಮೂಲಕ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. POKಯಲ್ಲಿದ್ದಂಥ ಉಗ್ರ ನೆಲೆಗಳು ಓಕೆ, ಪಾಕಿಸ್ತಾನದ ಅಧಿಕೃತ ಜಾಗ, ಆ ದೇಶದ ಜಾಗ, ಅಲ್ಲಿ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ರಲ್ಲ ಉಗ್ರರಿಗೆ, ಅದನ್ನ ಉಳಿಸ್ ಮಾಡಿದೆ ಭಾರತೀಯ ಸೇನೆ. ಅದರಲ್ಲಿ ಒಂದು ಸಿಯಾಲ್ಕೋಟ್ನ ಸಜ್ಜಲ್ ಕ್ಯಾಂಪ್ ಅನ್ನುವಂಥ ಪ್ರದೇಶ. ಈ ಸಜ್ಜಲ್ ಕ್ಯಾಂಪ್ ಏನಿದೆ ಇದು ಅಂತಾರಾಷ್ಟ್ರೀಯ ಗಡಿ ಇದೆಯಲ್ಲ, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇರುವಂತಹ ಅಂತಾರಾಷ್ಟ್ರೀಯ ಗಡಿ. ಆ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಕೇವಲ 6 ಕಿಲೋಮೀಟರ್ ದೂರ ಅಂತಾರಾಷ್ಟ್ರೀಯ ಗಡಿಯಿಂದ ಸಜ್ಜಾಲ್ ಕ್ಯಾಂಪ್ಗೆ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರದೇಶದಲ್ಲಿ ಉಗ್ರ ಚಟುವಟಿಕೆ ನಡೀತಾ ಇತ್ತು. ಉಗ್ರರನ್ನ ಟ್ರೈನಿಂಗ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಮಾರ್ಚ್ 2025ರಲ್ಲಿ ಜಮ್ಮು ಕಾಶ್ಮೀರ ಪೊಲೀಸ್ ಸಿಬ್ಬಂದಿ ಒಟ್ಟು 4 ಜನರನ್ನ
ಜಮ್ಮು ಕಾಶ್ಮೀರ ಪೊಲೀಸ್ಗೆ ಸೇರಿದಂತಹ 4 ಸಿಬ್ಬಂದಿಯನ್ನ ಉಗ್ರರು ಹತ್ಯೆ ಮಾಡಿದ್ರು. ಆ ಉಗ್ರರು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದು ಇದೇ ಪಾಕಿಸ್ತಾನದ ಸರ್ಜಾಲ್ ಉಗ್ರ ಕ್ಯಾಂಪ್ನಲ್ಲಿ. ಪಾಕಿಸ್ತಾನ ಹೇಳುತ್ತೆ, ನಾನು ಉಗ್ರರನ್ನ ಪೋಷಿಸ್ತಾ ಇಲ್ಲ, ನಾನು ಉಗ್ರರಿಗೆ ಟ್ರೈನಿಂಗ್ ಅನ್ನ ಮಾಡ್ತಾ ಇಲ್ಲ. ಭಾರತ ಇವತ್ತು ಸಾಕ್ಷಿ ಕೊಟ್ಟಿದೆ ಅದಕ್ಕೆ. POK ಅಲ್ಲ ಸ್ವಾಮಿ, ನಿಮ್ಮ ನೆಲದಲ್ಲೇ ನೀವು ಉಗ್ರರನ್ನ ಟ್ರೈನ್ ಮಾಡ್ತಾ ಇದ್ದೀರಿ, ನಾವು ಅದನ್ನ ಹುಡುಕಿ ಹೊಡೆದು ಹಾಕಿದ್ದೀವಿ ಅಂತ ಹೇಳಿ ಸಾಕ್ಷಿಯನ್ನ ಕೊಟ್ಟಿದೆ ಭಾರತ. ಪಾಕಿಸ್ತಾನದ ಜಾಗದಲ್ಲಿರುವಂತಹ ಸರ್ಜಾಲ್ ಕ್ಯಾಂಪ್ನಲ್ಲಿ ಭಯೋತ್ಪಾದಕರ ಟ್ರೈನಿಂಗ್ ನಡೀತಾ ಇತ್ತು. ಆ ಬಿಲ್ಡಿಂಗ್ ನ ಉಡಿಸ್ ಮಾಡಲಾಗಿದೆ. ಪಾಕ್ನ ಪ್ರದೇಶದಲ್ಲಿದ್ದಂತಹ ಮತ್ತೊಂದು ಟಾರ್ಗೆಟ್, ಅದನ್ನ ಕೂಡ ನೋಡ್ತಾ ಹೋಗೋಣ. ಮೆಹಮೂನಾ ಝೋಯಾ ಕ್ಯಾಂಪ್, ಸಿಯಾಲ್ಕೋಟ್ ಮತ್ತೊಂದು ಪ್ರದೇಶ. ಮೆಹಮೂನಾ ಝೋಯಾ ಕ್ಯಾಂಪ್ ಸಿಯಾಲ್ಕೋಟ್ನಲ್ಲಿರುವಂತಹ ಮತ್ತೊಂದು ಉಗ್ರರ ನೆಲೆ. ಇಂಟರ್ನ್ಯಾಷನಲ್ ಬಾರ್ಡರ್ನಿಂದ ಇದು ಸುಮಾರು 12 ರಿಂದ 18 ಕಿಲೋಮೀಟರ್ ದೂರದಲ್ಲಿದ್ದಂತಹ ಉಗ್ರ ನೆಲೆ. ಹಿಜ್ಬುಲ್ ಮುಜಾಹಿದೀನ್ನ ಅತಿ ದೊಡ್ಡ ಕ್ಯಾಂಪ್. ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಯ ಅತಿ ದೊಡ್ಡ ಟ್ರೈನಿಂಗ್ ಸೆಂಟರ್ ಇದ್ದಂತಹ ಜಾಗ ಇದೇ ಮೆಹಮೂನಾ ಝೋಯಾ ಕ್ಯಾಂಪ್. ಹಿಜ್ಬುಲ್ ಮುಜಾಹಿದೀನ್ ಜಮ್ಮು ಭಾಗದಲ್ಲಿ ಭಯೋತ್ಪಾದನೆಯನ್ನ ಹರಡುವಂತಹ ಕೆಲಸ ಈ ಕ್ಯಾಂಪ್ನಿಂದ, ಈ ಉಗ್ರರ ನೆಲೆಯಿಂದ ಆಗ್ತಾ ಇತ್ತು. ಕಂಪ್ಲೀಟ್ ನಿಯಂತ್ರಣ ಕೇಂದ್ರ ಇತ್ತಲ್ಲ, ಜಮ್ಮುವಿನಲ್ಲಿ ಆಗ್ತಾ ಇದ್ದಂತಹ ಭಯೋತ್ಪಾದಕ ಚಟುವಟಿಕೆಯನ್ನ ಮಾನಿಟರ್ ಮಾಡ್ತಾ ಇದ್ದು ಅವರು ಈ ಜಾಗದಿಂದ, ಮೆಹಮೂನಾ ಝೋಯಾ ಕ್ಯಾಂಪ್ನಿಂದ. ಇನ್ನು ಪಠಾನ್ಕೋಟ್ ಏರ್ಫೋರ್ಸ್ ಬೇಸ್ ಮೇಲೆ ದಾಳಿ ಆಗಿತ್ತಲ್ಲ, ಆ ದಾಳಿಯನ್ನ ಮಾಡಿದಂತಹ ಉಗ್ರರು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದು ಇದೇ ಮೆಹಮೂನಾ ಝೋಯಾ ಕ್ಯಾಂಪ್ನಿಂದ ಅನ್ನುವಂಥ ಮಾಹಿತಿಯನ್ನ ಭಾರತೀಯ ಸೇನೆ ನೀಡಿದೆ. ಅಂದ್ರೆ ಪಠಾನ್ಕೋಟ್ ಏರ್ ಬೇಸ್ ಮೇಲೆ ನಡೆದಂತಹ ದಾಳಿಯ ಪ್ಲಾನಿಂಗ್ ಹಾಗೆ ಡೈರೆಕ್ಷನ್ ಎರಡೂ ಕೂಡ ಆಗಿದ್ದು ಇದೇ ಉಗ್ರ ನೆಲೆಯಿಂದ. ಮೆಹಮೂನಾ ಝೋಯಾ ಕ್ಯಾಂಪ್ ಎಲ್ಲಿದೆ? ಇದು ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲ ಸ್ವಾಮಿ, ಪಾಕಿಸ್ತಾನದ ಅಧಿಕೃತ ಜಾಗದಲ್ಲಿರುವಂತಹ ಪ್ರದೇಶ. ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ, ಸಾಕ್ತಾ ಇದೆ, ಅವ್ರಿಗೆ ಫಂಡಿಂಗ್ ಮಾಡ್ತಾ ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಸಿಕ್ಕಿರುವಂತಹ ಮತ್ತೊಂದು ಪುರಾವೆ ಇದು ಸಿಯಾಲ್ಕೋಟ್ನ ಮೆಹಮೂನಾ ಝೋಯಾ ಕ್ಯಾಂಪ್. ಅದನ್ನ ಇವತ್ತು ಭಾರತೀಯ ಸೇನೆ ಮಿಸೈಲ್ ದಾಳಿಯ ಮೂಲಕ ಉಡೀಸ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಮತ್ತೊಂದು ಟಾರ್ಗೆಟ್, ಭಾರತ ಉಡೀಸ್ ಮಾಡಿದಂತಹ ಮತ್ತೊಂದು ಟಾರ್ಗೆಟ್ ಅದು ಮುರಿಡ್ಕೆ, ಮರ್ಕಜ್ ತಾಯ್ಬಾ. ಇಲ್ಲೂ ಕೂಡ ಭಾರತ ದಾಳಿಯನ್ನ ಮಾಡಿದೆ. 3 ಟಾರ್ಗೆಟ್, ಇಲ್ಲಿ 3 ಮಿಸೈಲ್ಗಳ ಮೂಲಕ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಟಾರ್ಗೆಟ್ ನ ಮಾರ್ಕ್ ಮಾಡಿ ತೋರಿಸಿದೆ ಭಾರತೀಯ ಸೇನೆ ಮಾರ್ಕ್ ಮಾಡಿ ತೋರಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ಮರ್ಕಜ್ ತಾಯ್ಬಾ ಇದೆಯಲ್ಲ, ಇದು ಇಂಟರ್ನ್ಯಾಷನಲ್ ಬಾರ್ಡರ್ನಿಂದ 18 ರಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. 2008ರಲ್ಲಿ ಮುಂಬೈ ದಾಳಿಯನ್ನ ಮಾಡಿದ್ರಲ್ಲ ಉಗ್ರರು, 2008ರ ಮುಂಬೈ ದಾಳಿಯಲ್ಲಿ ಭಾಗಿಯಾದಂತಹ ಉಗ್ರರಿಗೆ ಭಾರತದಲ್ಲಾಯ್ತಲ್ಲ ನರಮೇಧ, 166 ನಾಗರಿಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಆ ಪ್ರಾಣವನ್ನ ಕಳ್ಕೊಳ್ಳೋಕೆ ಕಾರಣ ಆಗಿದ್ದು ಇಲ್ಲಿ ಉಗ್ರರಿಗೆ ಸಿಕ್ಕಂತಹ ಟ್ರೈನಿಂಗ್. ಇಲ್ಲಿಂದ ಬಂದಂತಹ ಉಗ್ರರು, ಇಲ್ಲಿ ತರಬೇತಿಯನ್ನ ಪಡೆದು ಬಂದಂತಹ ಉಗ್ರರು ಆವತ್ತು ಮುಂಬೈನಲ್ಲಿ 2008ರಲ್ಲಿ 26/11 ಉಗ್ರ ದಾಳಿಯನ್ನ ನಡೆಸಿದ್ರು. ಅವರು ಮಾತ್ರ ಅಲ್ಲ, ಆ ಅಜ್ಮಲ್ ಕಸಬ್, ಅದೇ ಉಗ್ರ ದಾಳಿಯ ಅಪರಾಧಿ, ಆ ಭಯೋತ್ಪಾದಕ, ಆ ನಂತರ ಆತನನ್ನ ಗಲ್ಲಿಗೆ ಹಾಕ್ತಲ್ಲ ಭಾರತ. ಆ ಅಜ್ಮಲ್ ಕಸಬ್ ಜೊತೆಗೆ ಅದೇ ಪ್ರಕರಣದ ಮತ್ತೋರ್ವ ಭಯೋತ್ಪಾದಕ ಸದ್ಯ ಅಮೆರಿಕಾದಲ್ಲಿ ಶಿಕ್ಷೆಯನ್ನ ಪಡೀತಾ ಇದ್ದಾನೆ, ಡೇವಿಡ್ ಹೆಡ್ಲಿ ಕೋಲ್ಮನ್. ಅವರಿಬ್ರು ಕೂಡ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದು ಇದೇ ಮುರಿಡ್ಕಿಯಲ್ಲಿ. ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತು, ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡ್ತು ಅನ್ನೋದಕ್ಕೆ ಭಾರತ ಇವತ್ತು ಜಗತ್ತಿಗೆ ಕೊಟ್ಟಿರುವಂತಹ ಮತ್ತೊಂದು ಸಾಕ್ಷಿ ಈ ಮರ್ಕಜ್ ತೊಯ್ಬಾ ಟ್ರೈನಿಂಗ್ ಸೆಂಟರ್, ಉಗ್ರರ ಲಾಂಚ್ ಪ್ಯಾಡ್. ಈಗ ಆ ಕೊನೆಯ ಟಾರ್ಗೆಟ್, 9ನೇ ಟಾರ್ಗೆಟ್ನ ನೋಡ್ತಾ ಹೋಗೋಣ. ಮರ್ಕಜ್ ಸುಬಾನಲ್ಲ, ಇದು ಭವಲ್ಪುರ್, ಪಾಕಿಸ್ತಾನದ ಭವಲ್ಪುರ್, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಪ್ರದೇಶ ಅಲ್ಲ, ಅಧಿಕೃತವಾಗಿ ಪಾಕಿಸ್ತಾನದಲ್ಲಿರುವಂತಹ ಪ್ರದೇಶ. ಭವಲ್ಪುರ್ನಲ್ಲಿರುವಂತಹ ಮರ್ಕಜ್ ಸುಬಾನಲ್ಲ, ಇಲ್ಲಿ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಕೆಲಸವನ್ನ, ಈ ಕ್ಯಾಂಪ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಇದ್ದಿದ್ದರಲ್ಲಿ ಬಹಳ ದೂರದಲ್ಲಿದ್ದಂತಹ ಟಾರ್ಗೆಟ್ ಅಂದ್ರೆ ಅದು ಇದೇನೆ, ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಇದು ಇಂಟರ್ನ್ಯಾಷನಲ್ ಬಾರ್ಡರ್ನಿಂದ, ಭಾರತ ಹಾಗೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಬಾರ್ಡರ್ ಏನಿದೆ ಅದರಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ. ಈ ಕ್ಯಾಂಪ್ನ ಮತ್ತೊಂದು ಪ್ರಮುಖ ಮಾಹಿತಿ ಏನು ಅಂದ್ರೆ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಏನಿದೆ, ಆ ಉಗ್ರ ಸಂಘಟನೆಯ ಹೆಡ್ ಆಫೀಸ್ ಇದು, ಮುಖ್ಯ ಕಚೇರಿ
ಇಲ್ಲೇ ಉಗ್ರರ ರಿಕ್ರೂಟ್ಮೆಂಟ್ ಆಗ್ತಾ ಇದ್ದಿದ್ದು, ಇಲ್ಲೇ ಉಗ್ರರ ಟ್ರೈನಿಂಗ್ ಆಗ್ತಾ ಇದ್ದಿದ್ದು, ಭಯೋತ್ಪಾದಕರು ತಯಾರಾಗ್ತಾ ಇದ್ದಿದ್ದು ಇದೇ ಜಾಗದಲ್ಲಿ. ಒಟ್ಟು 9 ಉಗ್ರ ನೆಲೆಗಳನ್ನ ಹೊಡೆದು ಹಾಕುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಬಿಫೋರ್ ಹಾಗೆ ಆಫ್ಟರ್. ದಾಳಿ ಮಾಡೋಕ್ಕೂ ಮುಂಚೆ ಯಾವ ರೀತಿಯಾಗಿತ್ತು ಆ ಪ್ರದೇಶ, ದಾಳಿ ಮಾಡಿದ ಮೇಲೆ ಆ ಪ್ರದೇಶದ ಸ್ಥಿತಿಗತಿ ಏನಾಯಿತು ಅದನ್ನ ಭಾರತೀಯ ಸೇನೆಯೇ ಸಾಕ್ಷಿ ಸಮೇತ ತೋರಿಸಿದೆ. ಅಲ್ಲಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ 5 ಟಾರ್ಗೆಟ್, ಪಾಕಿಸ್ತಾನದಲ್ಲಿದ್ದಂಥ 4 ಉಗ್ರರ ನೆಲೆಗಳನ್ನ ಛಿದ್ರ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಒಂದನ್ನ ಸ್ಪಷ್ಟಪಡಿಸಿದೆ, ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡಿಲ್ಲ, ನಾವು ಮಿಲಿಟರಿ ಇನ್ಸ್ಟಾಲೇಷನ್ ಅನ್ನ ಟಾರ್ಗೆಟ್ ಮಾಡಿಲ್ಲ, ನಾವು ಟಾರ್ಗೆಟ್ ಮಾಡಿದ್ದು ಉಗ್ರರ ನೆಲೆಗಳನ್ನ ಮಾತ್ರ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.